ಅವ್ರಿಗೆ ಕೇಳಿದಾಗ ಇಷ್ಟ ಇದೆ, ಇದೇ ತರ ತೆಗಿಬೇಕು ಸರ್, ಏನ್ ಹೇಳಿದ್ರು ಅದೇ ತರ ತೆಗೆದ್ರು ಚೆನ್ನಾಗಿರುತ್ತೆ. ಬಟ್ ಆಸ್ ಎ ಪ್ರೊಡ್ಯೂಸರ್ ಆಗಿ ಶರಣ್ ಮತ್ತೆ ಅಟ್ಲಾಂಟಾನಲ್ಲಿ 100% ನ್ಯಾಯ ಒದಗಿಸಿದ್ದಾರೆ. ಏನೇನು ಬೇಕು ಅಂತ ಕೇಳಿದ್ರು ಅದನ್ನೆಲ್ಲ ಕೊಟ್ಟು ಸಿನಿಮಾ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ. ಮೊನ್ನೆ ಫಸ್ಟ್ ಕಾಪಿ ನೋಡಿದಾಗ ನಾವೇ ಶೂಟ್ ಮಾಡಿರೋದಾದ್ರೂ ಬಿದ್ದು ನೋಡ್ತಾ ಇದ್ದೀವಿ. ಅಂದ್ರೆ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ. ನಮ್ಗೆಲ್ಲ ಒಂದು ತೃಪ್ತಿ ಇದೆ, ಪಿಕ್ಚರ್ ಒಂದು ಯಶಸ್ಸು ಕಾಣುತ್ತೆ ಅನ್ನೋ ನಮ್ಗೆ ಭರವಸೆ ಇದೆ. ಸಾಂಗ್ಸ್ಗಳು ನೋಡಿದಾಗಂತೂ ಬಹಳ ಜನ ನನಗೆ ಫೋನ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಶರಣ್, ತುಂಬಾ ಚೆನ್ನಾಗಿ ತೋರಿಸಿದ್ದೀರ ಅನ್ನೋದಕ್ಕಿಂತ ಒಂದು 100% ಟೀಮ್ ವರ್ಕ್ ತುಂಬಾ ಪ್ಲಾನ್ ಮಾಡಿ ಶರಣ್ ಅಂದಿದ ತಕ್ಷಣ ಒಂದು ವಿಜುವಲ್ ಪ್ಯಾಟರ್ನ್ ಮನ್ಸಿಗೆ ಬರುತ್ತೆ. ಏನೋ ಸುಮ್ಮನೆ ಹಿಂಗೇನೋ ಮಾಡಿರ್ತಾರೆ ಅಥವಾ ಟೈಮ್ ಪಾಸ್ ಏನೋ ಮಾಡಿರ್ತಾರೆ ಅಂದರೆ ನಮ್ಮ ಸಿನಿಮಾದ ಒಂದು ಸೀರಿಯಸ್ನೆಸ್ ಅಥವಾ ಇಷ್ಟು ಮಟ್ಟಿಗೆ ಸಿನಿಮಾ ಮಾಡಕ್ಕೆ ಒಳ್ಳೆ ಪ್ರಯತ್ನ ಮಾಡಿದೀವಿ ಅನ್ನೋದು ಸಾಂಸ್ಕೃತಿಕ ನೋಡ್ತಾನೆ ಗೊತ್ತಾಗುತ್ತೆ. ಇದಕ್ಕೆ ಒಂದ್ಸಲ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರಿಗೂ, ನಮ್ಮ ಇಡೀ ತಂಡ. ಯಾಕಂದ್ರೆ ಆರ್ಟ್ ಡೈರೆಕ್ಟರ್ ಇಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ ಇಂದ ಹಿಡಿದು ಲಿರಿಸಿಸ್ಟ್ ಇಂದ ಹಿಡಿದು ತರುಣ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ಸ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಆಮೇಲೆ ನಮ್ಮ ಪೋಸ್ಟ್ ಡಿಸೈನಿಂಗ್ ಕೂಡ ತುಂಬಾ ವಿಶೇಷವಾಗಿ ಮಾಡಿ ಬಂದಿದೆ. ಥ್ಯಾಂಕ್ಸ್ ಟು ರವಿ. ಮತ್ತು ಯೋಚನೆ ಎರಡನ್ನೂ ಹಾಕಿದಂತ ಮೊದಲನೇ ವ್ಯಕ್ತಿ, ಚಿತ್ರವನ್ನು ಮಾಡೋಣ ಅಂತ ಕೈ ಜೋಡಿಸಿದ್ದು, ಬಿಡುಗಡೆ ಮಾಡೋಣ ಅಂತೇಳಿ ಮತ್ತೆ ಜೊತೆಯಲ್ಲಿ ಇರ್ತಕ್ಕಂಥ ಈ ವೇದಿಕೆ ನನಗೋಸ್ಕರ ಅಥವಾ ಈ ಜಾಗ ನನಗೋಸ್ಕರ, ಸಿನಿಮಾ ನನಗೋಸ್ಕರ, ಬಟ್ ನಿಮ್ಗಳಿಗೆ ತರುಣ್ ಹೊಸಬ ಅಲ್ಲ. ಆದ್ರೂ ಇವತ್ತು ನನಗೆ ಒಂದು ನರ್ವಸ್ನೆಸ್. ಯಾಕಂದ್ರೆ ನಾನು ಮಾತಾಡ್ತಿರೋದಾಗ್ಲಿ ಅಥವಾ ಈ ಸಿನಿಮಾದ ನಾನು ಮಾಡಿರೋ ಕೆಲಸ ನನಗೆ ಹೊಸದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ಹೊಸಬ. ಆ ಒಂದು ದೃಷ್ಟಿಯಿಂದ ನೋಡ್ಬೇಕಾದ್ರೆ ನಿಮ್ಗಳಿಗೆ ಈ ತರುಣ್ ಹೊಸಬ. ಈ ಒಂದು ಉದ್ದೇಶದಿಂದ ಫಾರ್ ದಿ ಫಸ್ಟ್ ಟೈಮ್ ನನ್ನ ಒಂದಿಷ್ಟು ಕೆರಿಯರ್ ನಲ್ಲಿ ಒಂದು ಪ್ರೆಸ್ ಮೀಟಿಗೆ ನಾನು ಸ್ವಲ್ಪ ನರ್ವಸ್ ಆಗಿರೋದು ಇವತ್ತೇ. ಇದಕ್ಕೂ ಮುಂಚೆ 2 ಸತಿ ನಾವು ಭೇಟಿ ಮಾಡಿದ್ವಿ. ಒಂದ್ಸತಿ ನಮ್ಮ ಸಿನಿಮಾ ಕುಂಬಳಕಾಯಿ ಇರೋ ಟೈಮಲ್ಲಿ, ಅದಾದ್ಮೇಲೆ ಆಡಿಯೋ ರಿಲೀಸ್ ಟೈಮಲ್ಲಿ 2 ಸತಿ ಹೇಳಿದ್ರು ಬಾ ಪ್ರೆಸ್ ಮೀಟ್ ಕೂತ್ಕೋ ಅಂತ. ನಾನು ಅವಾಯ್ಡ್ ಮಾಡಿದೆ. ಕಾರಣ ಇಷ್ಟೇ, ನನಗೆ ನನ್ನ ಕೆಲಸ ಫಸ್ಟ್ ಮಾತಾಡಬೇಕು, ಆಮೇಲೆ ನಾನು ಮಾತಾಡಬೇಕು ಅಂತಿತ್ತು. ಇವತ್ತು ಈ ಸಾಂಗ್ಸ್, ಈ ಪ್ರೋಮೋಗಳು ಜನಕ್ಕೆ ರೀಚ್ ಆಗಿರೋದು, ಅಲ್ಲಿ ಬಂದಂತ ರೆಸ್ಪಾನ್ಸ್ ನೋಡಿ ಪರವಾಗಿಲ್ಲಪ್ಪ, ಇವಾಗ ನಾನು ಈ ಸಾಲಲ್ಲಿ ಕುತ್ಕೋಬಹುದು ಅಂತ ನನಗೆ ಅನಿಸ್ತು. ಅದಕ್ಕೆ ಇವತ್ತು ಇಲ್ಲಿದ್ದೀನಿ. ಡೈರೆಕ್ಟರ್ಸ್ ಅವ್ರು ಚೆನ್ನೈಲಿದ್ದಾರೆ, ಸೊ ಅವ್ರು ಬರೋಕ್ಕಾಗಲಿಲ್ಲ. ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದು ಕಷ್ಟನೋ ಇನ್ನೊಂದಕ್ಕಿಂತ ಮುಖ್ಯವಾಗಿ ನನಗೆ ಗೊತ್ತಾಗಿದ್ದು ಶ್ರದ್ಧೆ ಇರಬೇಕು ಅಂತ ಹೇಳಿ ಅಂತ. ಆ ಒಂದು ಉದ್ದೇಶದಿಂದ ನಾನು ಈ ಸಿನಿಮಾ ಜೊತೆಗೆ ಮಾಡಿದೆ. ಶರಣ್ ನನಗೆ ಹೇಳಿದ್ರು, ನೀನ್ ಡೈರೆಕ್ಷನ್ ಮಾಡ್ತೀಯೋ ಪ್ರೊಡಕ್ಷನ್ ಸಿಗ್ತೀಯೋ ಅದನ್ನೇ ಹೇಳಿಲ್ಲ. ಈ ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಜೊತೆಗೆ ನೀನ್ ಇರಪ್ಪ, ಪೂರ್ತಿ ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಜೊತೆಗೆ ನೀನ್ ಇರೋ ಅಂತ ಅವ್ನು ಹೇಳಿದ್ದು. ಸೊ ಕತೆ ಕೂಡ ಅವನಿಗಿಂತ ಮುಂಚೆ ನಾನೇ ಕೇಳಿದ್ದು. ಇವತ್ತಿನವರೆಗೂ ಹೀಗೆ ಜೊತೆಯಾಗಿದ್ದೀವಿ, ಸಿನಿಮಾ ಬಗ್ಗೆ ಹೀಗೆ ಇರ್ತೀವಿ ಅಂತ ನಂಬಿಕೆ. ಮೋಹನ್ ಸರ್ ಇದರ ಎಲ್ಲ ತುಂಬಾನೇ ಪ್ರೂವ್ ಮಾಡಿರುವಂತ ಟೆಕ್ನಿಷಿಯನ್ಸ್ ಗಳಿದ್ರು. ಇವ್ರ ಮಧ್ಯದಲ್ಲಿ ನಾನಿದ್ದಾಗ ನಾನು ಹೊಸಗೊಂತರ ಫೀಲ್ ಮಾಡ್ತಿದ್ದೆ, ಬಟ್ ಇವ್ರು ಯಾರು ನನಗೆ ಹೊಸಗೊಂತರ ಫೀಲ್ ಮಾಡ್ಸಕ್ ಬಿಡ್ಲಿಲ್ಲ. ನಾನೇನಾದ್ರೂ ಒಂದು ಬಿಯರ್ಡ್ ಆಗಿ ಏನೋ ಹೇಳಿದೆ, ತಪ್ಪಾಗಿ ಹೇಳಿದ್ರು ಕೂಡ ಇವರೇ ನಿಂಗೆ ಹುಚ್ಚಂತರ ಮಾತಾಡ್ತಾರೆ ಅಂತ ಹೇಳಿದೆ. ಸಿನಿಮಾ ಇದಾಗುತ್ತೆ, ಸಿನಿಮಾಗೆ ಈ ತರ ಅಳವಡಿಸ್ಬೋದು, ನಿನ್ ಥಾಟ್ ಚೆನ್ನಾಗಿದೆ, ಇದನ್ನ ನೋಡಿ ಈ ತರ ಉಪಯೋಗಿಸ್ಕೋಬಹುದು ಅಂತ ಸಪೋರ್ಟ್ ಮಾಡಿದ್ದೆ ಇವ್ರುಗಳು. ಯಾವುದೋ ಒಂದ್ಸತಿ ಸಾಂಗ್ ಸರ್ ಅವ್ರ ತರ ಮಾಡ್ಬಿಡೋಣ ಸರ್, ಅವ್ರು ಗ್ರಾಫಿಕಲ್ ಮಾಡಿದ್ದಾರೆ, ಅವ್ರ ಹತ್ರ ₹1,00,00,000 ಬಜೆಟ್ ಇದೆ, ಹೇಳೋದು ನನಗೂ ಈಸಿದೆ. ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರ್ಬೋದು, ಒಂದು ಡ್ಯಾನ್ಸ್ ಮಾಸ್ಟರ್ ಆಗಿರ್ಬೋದು, ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಅಥವಾ ನಿಮ್ಗೆ ಮೇಕಪ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮೈನ್ ಪ್ರೊಡಕ್ಷನ್, ಇವ್ರು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಬಂದರು. ಸೊ ಇವತ್ತು ಯಾರಾದ್ರೂ ಕೇಳಿದ್ರೆ ಸರ್ ಹೇಳಿದ್ರು, ನಾಗಿಂದ ಸರ್ ಹೇಳಿದ್ರು ತರುಣ್ ಇನ್ಪುಟ್ಸ್ ಜಾಸ್ತಿ ಅಂತ ಹೇಳಿ. ಇಲ್ಲ, ಇಟ್ಸ್ ಜಸ್ಟ್ ಟೀಮ್ ವರ್ಕ್ ಅಷ್ಟೇ. ನಾನು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲೇಬೇಕು ಇದರಲ್ಲಿ. ಒಂದು ಸಾಂಗ್ ಅದೊಂದ್ರ ಬಗ್ಗೆ ಹೇಳಿದ್ರೆ ನನ್ನ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಗೊತ್ತಾಗುತ್ತೆ ಅಂತ. ಒಂದು ಪ್ಯಾಥೋ ಸಾಂಗ್ ಇದೆ ಸಿನಿಮಾದಲ್ಲಿ. ಸೊ ವಿಜುವಲ್ ಕಾನ್ಸೆಪ್ಟ್ ನಾನು ಮಾಡ್ಬೇಕಾಗಿ ಬಂತು. ಸೊ ನಾನು ಮಾಡಿದೆ. ಫಸ್ಟ್ ನಾನು ಡಿಸ್ಕಸ್ ಮಾಡಿದೆ ಕಿಟ್ಟಪ್ಪ ಜೊತೆಗೆ. ಅವ್ರಿಗೆ ಹೇಳಿದಾಗ ತರುಣ್ ಮಿನಿಮಮ್ ಈ ಸಾಂಗ್ ಶೂಟ್ ಮಾಡಬೇಕು ಅಂತಂದ್ರೆ ಒಂದು 6 to 7 days ಬೇಕಪ್ಪ, ನಾವು ಎಷ್ಟೇ ಬೇಗ ಮಾಡ್ತೀವಿ ಅಂದ್ರು ಒಂದು 6 ರಿಂದ 7 ದಿವಸ ಬೇಕಾಗುತ್ತೆ ವಿಜುವಲ್ ಕಾನ್ಸೆಪ್ಟ್ ಇದೆಲ್ಲ ಶೂಟ್ ಮಾಡೋದಕ್ಕೆ. ಕೇಳೋ ಅಷ್ಟಿಲ್ಲ ಶರಣ್, ಸ್ವಲ್ಪ ಟೈಟ್ ಆಗುತ್ತೆ ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಆಲ್ಟರ್ನೇಟ್ ಏನೋ ಮಾಡ್ಬೋದು ನೋಡಿ. ಕಾಂಪ್ರಮೈಸ್ ಮಾಡಕ್ ನನಗೂ ಇಷ್ಟ ಇಲ್ಲ. ಬೇಕಾದ್ರೆ ಇಡೀ ಸಾಂಗ್ನೇ ಬೇರೆ ಚೇಂಜ್ ಮಾಡೋಣ, ಕಾಂಪ್ರಮೈಸ್ ಮಾಡೋದು ಬೇಡ ಅಂತ. ಸರಿ ಇರೋ ಮಾಡೋಣ ಅಂತ ಹೇಳಿ ಅವ್ರು ಕೂತ್ಕೊಂಡು ಅವ್ರ ಟೀಮ್ ಜೊತೆ ವರ್ಕ್ ಮಾಡಿ ಒಂದು ದಿವಸ ನನಗೆ ಎಕ್ಸ್ಟ್ರಾ ಆಗದೆ ಇರತ್ತಲ್ಲ, ಒಂದು ದಿವಸ ಸಾಂಗಿಗೆ ಸಪರೇಟ್ ಅಂತ ಅಲ್ಲದೆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೆ. ಈಗ ಯಾವ್ದೋ ಒಂದು ಮೇಜರ್ ಸೀನ್ ಲೈಟಿಂಗ್ ನಡೀತಾ ಇದೆ ಅಂದ್ರೆ 10 ಜನ ಹುಡುಗರಲ್ಲಿ 6 ಜನ ಇಲ್ಲಿ ಬಿಟ್ಟು 4 ಜನ ಬೇರೆ ಕಡೆ ಬಿಡೋದು, ಈಗ ಲೈಟಿಂಗ್ ಮಾಡುವ ಅಂತ ಹೇಳಿ ಅಂತ. ಸೊ ಇಲ್ಲಿ ರೆಡಿ ಆಗೋಷ್ಟು ಅಲ್ಲೊಂದು ಶಾರ್ಟ್ ತಗೊಂಡ್ ಬರ್ತೀವಿ ಶರಣ್ ಕೇಳ್ಬಿಟ್ಟು. ಇನ್ನೊಂದು ಬ್ರೇಕ್ 1 hour ಬ್ರೇಕ್ ಇದ್ರೆ 20 minutes ಬ್ರೇಕ್ ಮಾಡಿಸಿ ಆ ಹುಡುಗರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಬರ್ರಪ್ಪ ಇನ್ನೊಂದು ಶಾರ್ಟ್ ತೆಗೆಯೋಣ ಅಂತ ಹೇಳಿ. ಹೀಗೆ ನಾವು 25-30 ದಿವಸ ಸಾಂಗ್ಸ್ ನಾವು ಬಿಟ್ಟು ಶೂಟ್ ಮಾಡಿದ್ರೆ ಡಾಕಿ ಪೋರ್ಷನ್ಸ್ ಅಲ್ಲಿ ಅಷ್ಟು ದಿವಸ ನನಗೆ ಸಪೋರ್ಟ್ ಮಾಡಿದಂಥದ್ದು ಕಿಟ್ಟಪ್ಪ. ಥ್ಯಾಂಕ್ ಯು ಕಿಟ್ಟಪ್ಪ.
ಸೊ ಇವತ್ತು ಸಾಂಗ್ ನೋಡಿದ್ರೆ ಎಷ್ಟೊಂದು ಜನ ನನಗೆ ಪ್ರೆಸ್ಸಿನ ನೆಕ್ಸ್ಟ್ ಜನ ಹೇಳಿದ್ರು ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಮುದ್ದಾಗಿ ಬಂದಿದೆ ಸಾಂಗ್ ಅಂತ ಹೇಳಿ ಅಂತ. ಸೊ ಈ ತರ ಒಂದು ಸಪೋರ್ಟ್ ಮಾಡಿದ್ರು ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಒಂದು ಕನ್ಫ್ಯೂಸ್ ನಾನು ಮಾಡಲೇಬೇಕು, ಫ್ರಮ್ ದ ಡಿಸೈನರ್ ಟು ದ ಪ್ರೊಡಕ್ಷನ್ ಪ್ರತಿಯೊಬ್ಬರು ಹಿಂಸೆ ಕೊಟ್ಬಿಟ್ಟಿದ್ದೀನಿ ನಾನು. ಹಿಂಗೇ ಬೇಕು, ಹಂಗೇ ಬೇಕು, ಹಂಗಾಗಲ್ಲ. ರಾತ್ರಿ 2 ಗಂಟೆಗೆ ಫೋನ್ ಮಾಡ್ತೀನಿ. ಈ ಹುಡುಗಂತೂ ರಾತ್ರಿ 2 ಗಂಟೆಗೆ ನಾನು ಇದ್ದಿದ್ದೀನಪ್ಪ, ನೀನೇನ್ ಡಿಸೈನ್ ಮಾಡ್ತೀನಿ ಕಳ್ಸಿ ನನಗೆ ಓಕೆ ಮಾಡಬೇಕು. ಸೊ ಈ ತರ ಎಲ್ಲ ಜೀವ ಹಿಂಡ್ಬಿಟ್ಟಿದ್ದೀನಿ. ಅದು ಯಾರು ಎಷ್ಟು ಬೈಕೊಂಡ್ರೆ ಗೊತ್ತಿಲ್ಲ. ಈ ಸಿನಿಮಾ ಫಸ್ಟ್ ಕಾಪಿ ನೋಡಿದಾಗ ನನಗೆ ಖುಷಿ ಆಯ್ತು, ಹೌದಪ್ಪ ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇದೊಂದು ಪ್ರಾಡಕ್ಟ್ ಬಂದಿದೆ, ಇನ್ ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಏನೋ ವ್ಯತ್ಯಾಸ ಆಗಿ ಇದು ಅದೃಷ್ಟ ದೇವತೆ ನಮ್ಮ ಕಡೆ ಬಂದು ನಮ್ಮ ತರುಣ್ ಸುಧೀರ್ ಅವರು ಮತ್ತು ನಮ್ಮ ನಂದ ಇವರಿಬ್ರು ಪಟ್ಟಿ ಹಿಡಿದು ಕೂತ್ಕೊಂಡ್ಬಿಟ್ರು, ಇಲ್ಲ ಈ ಕ್ಯಾರೆಕ್ಟರ್ ಮಾಡ್ಬೇಕು, ನೀನು ಆ ಪಿಕ್ಚರ್ ಕ್ಯಾನ್ಸಲ್ ಮಾಡ್ಬೇಕು, ಈ ಡೇಟ್ ಮಾಡೋದಿಲ್ಲ ಅಂತ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದ್ರೆ ಅವಾಗ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಈ ಪಾತ್ರ ಸಿಕ್ಕಿದ ಮೇಲೆ ನನಗೆ ಅನಿಸ್ತು ಎಷ್ಟು ಒಳ್ಳೆ ಪಾತ್ರ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈ ಪಾತ್ರ, ಈ ಚಿತ್ರದಲ್ಲಿ ಈ ಕ್ಯಾರೆಕ್ಟರ್ ತುಂಬಾ ಗೆಟಪ್ಸ್ ಇದೆ, ನಾವು ಕನಸೆ ಕಾಣಾಗಿಲ್ಲ ಆ ತರ ಗೆಟಪ್ಗಳೆಲ್ಲ ಹಾಕ್ಬಿಟ್ರು. ತುಂಬಾ ಸಂತೋಷ ಆಗಿದೆ, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಶರಣ್ ಅವರು ಅವ್ರ ಬ್ಯಾನರಲ್ಲಿ ನನಗೆ ಪಾತ್ರ ಪಿಕ್ಚರು ಹೀರೋ ಜೊತೆಲಿ ಇರುವಂತ ಕ್ಯಾರೆಕ್ಟರ್. ಅವ್ರಾಗಲೇ ಕೇಳಿದ್ರು ಯಾವ್ದೋ ಒಂದು ಲೈನ್ ಹೇಳ್ತೀರಾ ಅಂತ. ಲೈನ್ ಅಲ್ಲ, ಸೀನೇ ಜ್ಞಾಪಕ ಇಟ್ಕೋಬೇಕು, ಆ ತರ ಇದೆ ಚಿತ್ರ. ಆಡಿಯನ್ಸ್ ಫಿಲಿಂ ನೋಡಿ ಈಚೆ ಬಂದ್ರೆ ಯಾವ್ದೋ ಒಂದು ಲೈನ್, ಯಾವ್ದೋ ಫಿಲಿಮ್ಗಳಲ್ಲಿ ಒಂದೊಂದು ಲೈನ್ ಇತ್ತು, ಈ ಲೈನ್ ಚೆನ್ನಾಗಿತ್ತು ಅಂತ. ಇದ್ರಲ್ಲಿ ಹಂಗಲ್ಲ, ಸೀನೇ ನೆನಪಿರುತ್ತೆ, ಆ ತರ ಚಿತ್ರಕಥೆ ಇದೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ನ ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ, ಇವ್ರಿರ್ಬೇಕು. ಜನರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ಎಲ್ಲರ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಈ ಚಿತ್ರ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನಮ್ಮನ್ನೆಲ್ಲ ಗೆಲ್ಲಿಸೋದಕ್ಕೆ ನೀವು ಮುಂಚೂಣಿ ನಮ್ಮ ರತ್ನ ಇಟ್ಕೊಂಡು ಹೋಗ್ಬೇಕು ಅಂತ. ಈ ರಾಮ ಚಿತ್ರಕ್ಕೆ ಕಲಾವಿದರು ಭಾವಕಾರರು ಅವರು ಕಾರಣಾಂತರದಿಂದ ಬ್ಯುಸಿ ಇರೋದ್ರಿಂದ ನನಗೆ ಈ ಸಾಂಗ್ಗಳಿಗೆ ಸೆಟ್ ಆಗೋದಕ್ಕೆ ನನಗೆ ಕೃಷ್ಣ ಸರ್ ಅವರು ರೆಫರ್ ಮಾಡಿದ್ರು. ಅವ್ರ ಥ್ಯಾಂಕ್ಸ್ ಅವ್ರಿಗೆ. ಆ್ಯಕ್ಚುಲಿ ಅವ್ರು ಏನಂದರೆ ಸಾಂಗ್ ಕರೆಸಿ ಅವ್ರಿಗೆ ಅವ್ರು ಒಂದ್ಸಲ ಸಾಂಗ್ ಕೇಳಿಸಿ ಆ ಸಾಂಗ್ ಕೇಳಿದ್ಮೇಲೆ ಅವರೇ ಒಂದಷ್ಟು ಪ್ಯಾಟರ್ನ್ ಕೊಡ್ತಾರೆ ಅಂತೆಲ್ಲ ಹೇಳಿದ್ರು. ಅದೇ ನನಗೆ ತುಂಬ ಖುಷಿ ಆಯಿತು. ನಾನು ಕನ್ನಡ ಸಾಂಗ್ ಹೇಳ್ಕೊಂಡು ಒಂದು 2 days 3 days ಪ್ಲಾನ್ ಮಾಡಿದೆ. ಹೆಚ್ಚು ಕಮ್ಮಿ ಒಂದು 3-4 ಡೇ ಸ್ಪೆಂಡ್. ನನಗೆ ಡೈರೆಕ್ಟ್ ಇಂಟ್ರಾಕ್ಷನ್ಸ್ ಕಮ್ಮಿ ಆಗಿರ್ತಿತ್ತು ಒಬ್ಬ ಕಲಾವಿದನಾಗಿ ಇಷ್ಟು ವರ್ಷಗಳು. ರವಿ ಅವರಾಗಿರ್ಬೋದು, ನಮ್ಮ ಟೀಮ್ ರವಿ ಅವರಾಗಿರ್ಬೋದು, ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಇವ್ರ ಜೊತೆಲಿನ ಅನುಭವ ಅಂದರೆ ನಮಗೆ ಆ್ಯಕ್ಚುಲಿ ಒಂದು ಕಾಂಟ್ಯಾಕ್ಟ್ಸ್ ಕಮ್ಮಿ ಇರ್ತಿತ್ತು. ಈ ಸಿನಿಮಾ ಪ್ರೊಡಕ್ಷನ್ ಮಾಡಿ ಬಹಳ ಹತ್ತಿರದ ನಟ್ಟು ನನಗೆ. ಖಂಡಿತವಾಗ್ಲೂ ಒಬ್ರು ಇವ್ರು ಇಷ್ಟು ಕೆಲಸ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ರಾತ್ರಿ 2 ಗಂಟೆ 3 ಗಂಟೆಲೆಲ್ಲ ಕೆಲಸ ಮಾಡುವಂಥವ್ರು. ಆಮೇಲೆ ಎದೆ ಮೇಲೆ ಕೂತ್ಕೋತೀವಿ ನಾವು, ಆ ಥರನೇ ಬಂದಿರುತ್ತೆ. ಡಿಸೈನ್ ಅಂತೀವಿ. ರಾತ್ರಿ 2 ಗಂಟೆ ಮಾಡಬೇಕು. ಆಮೇಲೆ ಅದ್ರ ಜೊತೆಯಲ್ಲಿ ಟೈಮ್ ಕನ್ಸ್ಟೆಂಟ್ ಜೊತೆಯಲ್ಲಿ ಕ್ರಿಯೇಟಿವಿಟಿನೇ ಕೆಲಸ ಮಾಡಬೇಕು. 100 ವರ್ಷ ನನಗೆ ಬಹಳ ಖುಷಿ ಆಗಿದ್ದು. ಹೌದಲ್ವಾ, ಒಂದಿಷ್ಟು ತೆರೆ ಮರೆಯಲ್ಲಿ ಒಂದಿಷ್ಟು ಜನಗಳ ಪರಿಶ್ರಮ ಇದೆ, ಅಷ್ಟು ಜನರ ಕಾಂಟ್ರಿಬ್ಯೂಷನ್ ಇದೆ ಒಂದು ಸಿನಿಮಾಗೆ. ಕಾರಣ ಏನು ಕೇಳಕ್ ಬಂದೆ ಅಂತಂದ್ರೆ, ಇವತ್ತು ನನ್ನ ಸಿನಿಮಾ ಶರಣ್ ಒಂದು ಸಿನಿಮಾ ಮಾಡಿದ್ದೇನೆ ಅಂತಂದ ತಕ್ಷಣವಾಗಿ ಅಲ್ಲಿ ಯಾವುದೋ ಥರದ ಒಂದು ಇಮ್ಯಾಜಿನ್ ಇರೋದಿಲ್ಲ. ಯಾಕೆಂದ್ರೆ ಇದು ನನ್ನ ಮೊದಲನೇ ಪ್ರೊಡಕ್ಷನ್ ಆಗಿದ್ದರಿಂದ ಸಿನಿಮಾ ಹೆಂಗ್ ಮಾಡ್ತಾನೋ ಏನೋ ಅಂತ ಒಂದು ಪೋಸ್ಟರ್ ಡಿಸೈನು ಇವತ್ತು ಒಂದು ಸಿನಿಮಾದ ವ್ಯವಹಾರಕ್ಕೆ ಎಷ್ಟು ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ನೋದಕ್ಕೆ ಕಾರಣ ಇದೆ. ಆಕ್ಚುಲಿ ಇವತ್ತು ನನ್ನ ಡಿಸೈನ್ಸ್ ನೋಡ್ಕೊಂಡೆ ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಸ್ ನಾನು ಫೋನ್ ಮಾಡಿ, ಸರ್ ತುಂಬಾ ಚೆನ್ನಾಗಿದೆ ಸರ್ ಡಿಸೈನ್ಸ್, ಈ ಏರಿಯಾ ಇದೆಯಾ ಅಂತ. ಅದೇ ಹೌದಲ್ವಾ, ಒಂದು ಪೋಸ್ಟರ್ ಡಿಸೈನ್ಗೆ ಈ ಥರದ ಒಂದು ಇಂಪ್ಯಾಕ್ಟ್ ಇದೆ, ಶಕ್ತಿ ಇದೆಯಲ್ವಾ ಅದಕ್ಕೆ ಅಂತ. ಆಮೇಲೆ ಸಾಂಗಿನ ವಿಷಯವಾಗಿ ಹೇಳ್ಬೇಕು ಅಂತಂದ್ರೆ, ಇವತ್ತು ನಾನು ಸಿನಿಮಾ ಯಾವ್ದು ನೋಡಿದ್ದೆ, ಇವತ್ತು ಆದ್ರೂ ಕೂಡ ಒಂದು 2 ಸಾಂಗು ನನ್ನ ಸಿನಿಮಾನ ಯೂಶಲಿ ಇವತ್ತು ಕರ್ನಾಟಕದಾದ್ಯಂತ ಒಂದು 60-70% ಜನಕ್ಕೆ ಈ ರ್ಯಾಂಬೋ ವಿಷಯ ಗೊತ್ತಾಗಿದೆ ಅಂತಂದ್ರೆ ಇವತ್ತು ನನ್ನ ಸಾಂಗು. ನನಗೆ ಏನು ಕೇಳಕ್ ಬಂದೆ ಅಂತಂದ್ರೆ, 2 ಸಾಂಗು ಅದರ ಶಕ್ತಿ, ಅದರ ಆಳ ಎಷ್ಟಿರುತ್ತೆ ಅಂತ ಖಂಡಿತವಾಗ್ಲೂ ಈ ಥರದ ಒಂದಿಷ್ಟು ಡಿಪಾರ್ಟ್ಮೆಂಟ್ಗಳು ಸೇರ್ಕೊಂಡಾಗ ಮಾತ್ರ ಒಂದು ಸಿನಿಮಾ ಅಲ್ಲಿ ಮುಟ್ಲಿಕ್ಕೆ ಸಾಧ್ಯ ಅಂತ ಅನ್ನೋದು. ಆಮೇಲೆ ನಾನು ಅವಾಗಲೇ ಹೇಳಿದೆ, ಒಂದು 2-3 ಕಾರಣಗಳು ಈ ಪ್ರೆಸ್ ಮೀಟಿನ ಕಾರಣ. ಒಂದು 7ನೇ ತಾರೀಕು ಸೆಪ್ಟೆಂಬರ್ ರ್ಯಾಂಬೋ ಇಷ್ಟು ಅಂದರೆ 1 ವರ್ಷಗಳ ಕಾಲ ನಮ್ಮೆಲ್ಲ ಪರಿಶ್ರಮವನ್ನು ಕೆಲಸ ಮಾಡಿದ್ದರಂಥ ರಿಸಲ್ಟ್ ನಾವು ಖಂಡಿತವಾಗಿ ಎಕ್ಸಾಮ್ ಆಗಿದೆ. ರಿಸಲ್ಟ್ ನೋಡುವಂಥ ದಿವಸವನ್ನು ಅನೌನ್ಸ್ ಮಾಡಬೇಕಾಗಿತ್ತು. ಒಂದು 2ನೇದು, ಇದ್ರ ಮಧ್ಯದಲ್ಲಿ ನಾನೇನು ಕೇಳಿದೆ ಅಂದರೆ, ಸಿನಿಮಾ ಮುಗಿಸಿ ಸಿನಿಮಾನ ತೆರೆಗೆ ಕಾಣೋದಕ್ಕೆ ಮಧ್ಯದಲ್ಲಿ ಖಂಡಿತವಾಗ್ಲೂ ನಿಮ್ಮ ಪಾತ್ರ ಬಹಳ 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 ಆಗಿದೆ ಸರ್. ಏನಕ್ಕೆ ಅಂದರೆ, ಇವತ್ತು ಶರಣ್ಗೆ ಯಾವುದೇ ಥರವಾದ ಅಂದರೆ ಒಬ್ಬ ಹೀರೋ ಆಗಿ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ಯಾವುದೇ ಥರದ ಇಮ್ಯಾಜ್ ಇಲ್ಲ. ಖಂಡಿತವಾಗ್ಲೂ ಈ ಥರದ ಒಂದು ಎಕ್ಸ್ಪೆಕ್ಟೇಷನ್ ಈ ಸಿನಿಮಾದಲ್ಲಿ ಹುಟ್ಕೊಳ್ಳುವಂಥದ್ದು ಶರಣ್ ಮೂಲಕನೋ ಅಥವಾ ಇನ್ನಂಥದ್ದು ಪ್ರೊಡ್ಯೂಸರ್ ಆಗಿನ ಆಕ್ಟರ್ ಆಗಿನ ಇರಲಿ. ಖಂಡಿತವಾಗ್ಲೂ ಆ ಥರದ ಒಂದು ನಿರೀಕ್ಷೆಯನ್ನು ಹುಟ್ಟಿಸುವಂಥ ಮಟ್ಟಕ್ಕೆ ಈ ಮಾಧ್ಯಮ